ಬಳ್ಳಾರಿಯಿಂದ ಜೂನ್ 17ಕ್ಕೆ ತಮ್ಮ ಸ್ನೇಹಿತರಾದ ವಿಕ್ರಾಂತ್ ರೆಡ್ಡಿ ಸತೀಶ್ ಬೊಮ್ಮರೆಡ್ಡಿ ಇವರುಗಳೊಂದಿಗೆ ಶ್ರೀನಗರ ಜಮ್ಮು ಕಾಶ್ಮೀರ ಲೇ ಲಡಾಖ್ ಕುಲು ಮನಾಲಿ ಡೆಲ್ಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ಸೇರಿದಂತೆ ಸುಮಾರು 12 ರಾಜ್ಯಗಳ ಮೂಲಕ ತಮ್ಮ ಸುದೀರ್ಘ ಪಯಣವನ್ನು ನಡೆಸಿದ ಅವರು ಎಲ್ಲ ರಾಜ್ಯಗಳಲ್ಲಿ ಹೆಲ್ಮೆಟ್ ಕುರಿತು ಜಾಗೃತಿ ಅಭಿಯಾನವನ್ನು ನಡೆಸಿ ಹೆಲ್ಮೆಟ್ನಿಂದ ತಮ್ಮ ಮತ್ತು ತಮ್ಮ ಕುಟುಂಬಗಳನ್ನು ರಕ್ಷಿಸಿಕೊಳ್ಳಿ. ಹೆಲ್ಮೆಟ್ ಕೇವಲ ಪೊಲೀಸರ ಭಯದಿಂದ ಹಾಕಿಕೊಳ್ಳಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಲು ತಪ್ಪದೇ ಹೆಲ್ಮೆಟ್ ಅನ್ನು ಹಾಕಿಕೊಳ್ಳಿ ಎಂದು ನೇರದ ಸಾರ್ವಜನಿಕರಿಗೆ ಹೆಲ್ಮೆಟ್ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಿದ್ದಾರೆ. 5300 ಕಿಲೋಮೀಟರ್ಗಳು ಸುದೀರ್ಘ ಪಯಣವನ್ನು ಅಂತ್ಯಗೊಳಿಸಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ನೇರವಾಗಿ ಬಂದು ಅಧೀಕ್ಷಕರಾದ ಶೋಭರಾಣಿ ಅವರನ್ನು ಭೇಟಿಯಾದರು. ಈ ಸಂದರ್ಭದಲ್ಲಿ ರಮೇಶ್ ಅವರನ್ನು ಬರಮಾಡಿಕೊಂಡ ಅಧೀಕ್ಷಕರು ಅವರನ್ನು ಸನ್ಮಾನಿಸಿ ಮಾತನಾಡಿ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇಲಾಖೆಯಿಂದ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಕಳೆದ 1 ತಿಂಗಳಿನಿಂದ ನಡೆಸಲಾಗುತ್ತಿದೆ. ಇದರ ಪ್ರೇರಣೆಯಿಂದಾಗಿ ರಮೇಶ ಅವರು ಇಡೀ ದೇಶಾದ್ಯಂತ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಕೊಂಡೊಯ್ಯಬೇಕೆಂದು ನಮ್ಮಿಂದ ಅನುಮತಿಯನ್ನು ಪಡೆದುಕೊಂಡು ದೇಶಾದ್ಯಂತ ಸುಮಾರು 5300 ಕಿಲೋಮೀಟರುಗಳನ್ನು ತಿರುಗಿ ಹೆಲ್ಮೆಟ್ ಜಾಗೃತಿ ಮೂಡಿಸಿದ್ದಾರೆ. ಅವರ ಈ ಸಾರ್ವಜನಿಕರ ಕಳಕಳಿ ಮೆಚ್ಚುವಂತದ್ದು ಎಂದು ಅವರನ್ನು ಅಭಿನಂದಿಸಿದರು. ಬಳ್ಳಾರಿಯಿಂದ ಲೇ ಲಡಾಖ್ ವರೆಗೂ ಒಂದು ಹೆಲ್ಮೆಟ್ ಅವೇರ್ನೆಸ್ ಮೂಡಿಸ್ಲಿಕ್ಕೋಸ್ಕರ 4 ಜನ ಬಳ್ಳಾರಿಯಿಂದ ಹೋಗಿದ್ರು. ಅವರು ಕ್ಷೇಮವಾಗಿ ಹಿಂತಿರುಗಿದ್ದಾರೆ. ಅವರ ಜೊತೆಯಲ್ಲಿ ಡೆಲ್ಲಿಯಿಂದ 2 ಸಹ ಜಾಯ್ನ್ ಆಗಿದ್ರು. ಸುಮಾರು 5300 ಕಿಲೋಮೀಟರ್ ಇವರು ಸುರಕ್ಷತೆಯಿಂದ ಟ್ರಾವೆಲ್ ಮಾಡಿ ಬಂದಿದ್ದಾರೆ. ಈ ಹೋಗಿರೋ ಎಲ್ಲಾ ಟೀಮು ಮತ್ತು ಹೋಗಿ ವಾಪಸ್ ಬಂದಿರೋ ಸುರಕ್ಷಿತವಾಗಿ ಬಂದಿರೋ ಎಲ್ಲಾ ಟೀಮ್ಗೆ ನಾನಿಂದ ಕಂಗ್ರಾಚುಲೇಷನ್ಸ್ ತಿಳಿಸ್ತೀನಿ. ಹ್ಯಾವ್ ಎ ಸೇಫ್ ಜರ್ನಿ. ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಡಿಫ್ರೆಂಟ್ ಟೆರಿಟರಿ ಅದು ನೋಡಿದ್ರೆ ನಿಮ್ಗೆ ಲ್ಯಾಂಡ್ಸ್ಕೇಪ್ ನೋಡ್ಕೊಂಡ್ರೆ ಏನೋ ಯಾವ್ದೋ ಒಂದು ಗ್ರಹಕ್ಕೆ ಬಂದ್ಬಿಡಿ ಅಂತ ಫೀಲ್ ಆಗುತ್ತೆ. ನಿಮಗೆ ಯಾವ್ದೋ ಚಂದ್ರ ಗ್ರಹಕ್ಕೆ ಬಂದಿವ ಅಥವಾ ಮಂಗಳೂರಿಗೆ ಬಂದಿ ಫೀಲ್ ಆಗುತ್ತೆ. 106 ಕಿಲೋಮೀಟರ್ ಗಟ್ಟಲೆ ನದಿ ಹರಿತಾ ಇರುತ್ತೆ, 106 ಕಿಲೋಮೀಟರ್ ಬೆಟ್ಟ ಇರ್ತದೆ, ಬಟ್ ಒಂದು ಹುಲ್ಲು ಇರೋದು ಅಲ್ಲಿ. ಮಾತಾಡ್ಬೇಕಂದ್ರೆ ಒಬ್ಬ ಮನುಷ್ಯ ಸಿಗಲ್ಲ, ಕುಂದ್ರಬೇಕಂದ್ರೆ ಮರ ನೆರಳು ಸಿಗಲ್ಲ. ಆ ತರದ್ದು ಭಯಂಕರವಾಗಿರ್ತಕ್ಕಂಥ ಬಿಸಿಲು ಜಾಗ. ಅದೇ ಪ್ಲೇಸ್ ಅಲ್ಲಿ ಮೈನಸ್ ಟೆಂಪರೇಚರ್ ಇರುತ್ತೆ, ಉಸಿರಾಡಕ್ಕಾಗಲ್ಲ. ಅಷ್ಟು ಇನ್ ಕೇಸ್ ಖುಷಿ ಆದ್ರೆ ಜಾಸ್ತಿ ಕುಣಿಯಕ್ಕಾಗಲ್ಲ, ಯಾಕಂದ್ರೆ ಆಯಾಸ ಜಾಸ್ತಿ ಆಗುತ್ತೆ. ನೀವು 2 ಮಿನಿಟ್ಸ್ ಏನಾದ್ರು ಕುಣಿದಾಡ ಅನ್ಕೊಂಡ್ರೆ 2 ಅವರ್ಸ್ ನಿಮ್ಗೆ ಉಸಿರಾಡಕ್ಕಾಗಲ್ಲ. ಅಷ್ಟು ತುಂಬಾ ಡೇಂಜರಸ್ ಸ್ಪಾಟ್ ಅದು. ರೋಚಕತೆ ಏನಾದ್ರು ನಡೀತಾ ಲೈಕ್ ಸೊ ಇದು ಅಲ್ಲಿದು ಹೈ ಆಲ್ಟಿಟ್ಯೂಡ್. ಅದ್ರಲ್ಲಿ ನಮ್ಗೆ ಇದು ಥ್ರೂಔಟ್ ವರ್ಲ್ಡ್ ಅಲ್ಲಿ ಹೈ ಮೋಟರೇಬಲ್ ಪಾಸಸ್ ಅಂದ್ರೆ ಉಮ್ಲಿಂಗ್ಲಾ ಪಾಸ್ ಅಂತ ಹೇಳಿ 19,024 ಫೀಟ್ ಇದೆ ಸಮುದ್ರ ಮಟ್ಟದಿಂದ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಎಲ್ಲಾ ರೈಡರ್ಸ್ ಕನಸದು, ಎಲ್ಲಾ ಬೈಕ್ ರೈಡರ್ಸ್ ಎಲ್ಲರೂ ಕನಸು. ಬಟ್ ಎಲ್ರಿಗೆ ಹೇಳಕ್ ಒಂದ್ ಇಷ್ಟಪಡ್ತೀನಿ, ಎಲ್ಲ ರೈಡ್ ಮಾಡ್ತಾರೆ, ಬಟ್ ನೀವು ರೈಡ್ ಮಾಡ್ತೀರಿ, ನಾನು ರೈಡ್ ಮಾಡ್ತೀನಿ, ಬಟ್ ರೈಡ್ ವಿತ್ ಮೋಟೋ. ಯಾಕಂದ್ರೆ ಎಕ್ಸಾಂಪಲ್ ನಾನು ಈಗ ಮಾಡಿದ್ನಲ್ಲ ಇಂಡಿಯಾ ಹೆಲ್ಮೆಟ್ ಅವೇರ್ನೆಸ್ ಅಂತ ಹೇಳಿ. ಸೊ ಯಾವುದೇ ಒಂದು ಅವೇರ್ನೆಸ್ ಸೋಷಿಯಲ್ ಸಮಾಜಕ್ಕೆ ಉಪಯೋಗ ಆಗತಕ್ಕಂಥ ಯಾವ್ದೋ ಒಂದು ಅವೇರ್ನೆಸ್ ಇಟ್ಕೊಂಡು ಹೋದ್ರೆ ದಿ ಬೆಸ್ಟ್ ರೈಡ್ ಆಗುತ್ತೆ, ದಿ ಬೆಸ್ಟ್ ಮೆಮೊರಿ ಆಗುತ್ತೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಲೋಕಲೈಟ್ ಜೊತೆಗೆ ಅಥವಾ ಅಲ್ಲಿ ಬಂದಿರತಕ್ಕಂಥ ಬೇರೆ ರೈಡರ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಈ ಒಂದು ಮೋಟೋ ಇದೆ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ. ಅಪ್ರೋಚಿಂಗ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಕಮ್ಯುನಿಕೇಟ್ ಮಾಡ್ಕೋಬಹುದು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೀವು ತಗೋಬಹುದು, ನಿಮ್ದು ಕಲ್ಚರ್ ಅವ್ರಿಗೆ ಶೇರ್ ಆಗುತ್ತೆ, ಅವ್ರ ಕಲ್ಚರ್ ನಿಮ್ಗೆ ಶೇರ್ ಆಗುತ್ತೆ. ಸೊ ನಿಮ್ ಮೋಟೋ ಕೂಡ ಅವ್ರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ನಿಮ್ಮ ಅವೇರ್ನೆಸ್ ಸಕ್ಸಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ತೃಪ್ತಿ ಕೊಡುತ್ತೆ. ಕುಟುಂಬದವರು ಮತ್ತು ಸ್ನೇಹಿತರ ಸಪೋರ್ಟ್ ಆಗಿತ್ತು. ಸೊ ಇದೆಲ್ಲದರಲ್ಲಿ ಈ ಎಲ್ಲದಕ್ಕೂ 100% ಮೋಟಿವ್ ಅಂಡ್ ರೋಲ್ ಮಾಡಲ್ ಪರ್ಸನ್ಸ್ ಅಂದ್ರೆ ನಮ್ಮ ಬೆಸ್ಟಿ, ನಮ್ ವೈಫ್, ನಮ್ ಡಾರ್ಲಿಂಗ್, ನಮ್ ಫ್ರೆಂಡ್, ನಮ್ ಲವರ್, ಎಲ್ಲ A to Z ಎವ್ರಿಥಿಂಗ್. ಓಕೆ, ಇವರು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಒಂದ್ ಇಂಚು ಆಗಲ್ಲ ಕೂಡ.